ನಟ ದರ್ಶನ್, ಕೊಲೆಗಡುಕ ದರ್ಶನ್, ಈ ಖೇಡಿ ಗ್ಯಾಂಗ್ನ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ 5 ದಿನ ಆಗಿದೆ. ಈ 5 ದಿನದಲ್ಲಿ ನಿದ್ದೆ ಇಲ್ಲದೆ ಊಟ ಇಲ್ಲದೆ ದರ್ಶನ್ ಕುಗ್ಗಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಸೆರೆವಾಸದಿಂದ ಮಾನಸಿಕವಾಗಿ ದರ್ಶನ್ ಕುಗ್ಗಿದ್ದಾರೆ. ಸರಿಯಾದ ನಿದ್ರೆ ಇಲ್ಲ, ಊಟ ಇಲ್ಲದೆ ಹೊರಕ್ಕೆ ಮಂಕಾಗಿ ಹೋಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 5 ದಿನ ಸೆರೆವಾಸದಲ್ಲಿ ಇರುವ ದರ್ಶನ್ ಈಗ ಇವತ್ತು ತಾಯಿ ಮತ್ತೆ ಅವರ ಮನೆಯವರನ್ನ ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಅವರ ಮನೆಯವರು ಬಂದು ಇವತ್ತು ಭೇಟಿ ಮಾಡ್ತಾರೆ. ಪತ್ನಿ ಮಗನನ್ನ ಭೇಟಿ ಮಾಡುವ ಆಲ್ರೆಡಿ ಮಾಡಿದ್ದಾರೆ. ಅವರು ಇವತ್ತು ತಾಯಿಯನ್ನು ಭೇಟಿ ಮಾಡ್ತಾರೆ. ಇದೀಗ ಜೈಲಿನಲ್ಲಿ ಮತ್ತೆ ಮಂಕಾಗಿದ್ದಾರೆ ನಟ ದರ್ಶನ್. ಯಾರ ಜೊತೆಯೂ ಕೂಡ ಮಾತಾಡ್ತಾ ಇಲ್ಲ ದರ್ಶನ್. ಮೌನವಾಗಿ ಕೂತಲ್ಲೇ ಕೂರ್ತಾರಂತೆ. ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಮೊನ್ನೆ ಅಷ್ಟೇ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ಮಗ ವಿನೀಶ್ ಬಂದು ಮಾತನಾಡಿ ಹೋಗಿದ್ರು, ಧೈರ್ಯ ತುಂಬಿ ಹೋಗಿದ್ರು. ಇವತ್ತು ಅವರ ತಾಯಿ ದರ್ಶನ್ ಅವರನ್ನು ಪರಪ್ಪನ ಅಗ್ರಹಾರದಲ್ಲಿ ಅವರನ್ನು ಮಾತಾಡಿಸೋ ಸಾಧ್ಯತೆ ಇದೆ. ಅವರು ಬರ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿ ಇದೆ. ಸದ್ಯಕ್ಕಂತೂ ದರ್ಶನ್ ಇದೆಲ್ಲ ಘಟನೆಗಳಿಂದ ನೊಂದಿದ್ದಾರೆ, ಮಂಕಾಗಿದ್ದಾರೆ, ಕುಗ್ಗಿ ಹೋಗಿದ್ದಾರೆ. ಕೂತಲ್ಲೇ ಕೂರ್ತಾರೆ, ಮೌನವಾಗಿರ್ತಾರಂತೆ, ಯಾರ ಜೊತೆ ಮಾತಾಡೋದಿಲ್ವಂತೆ. ಹೀಗಾಗಿ ದರ್ಶನ್ ಅವರಿಗೆ ಧೈರ್ಯ ಹೇಳೋದಕ್ಕೆ ಅವರ ತಾಯಿ ಇವತ್ತು ಮೀನಾ ತೂಗುದೀಪ್ ಅವರು ಪರಪ್ಪನ ಅಗ್ರಹಾರಕ್ಕೆ ಬರುವ ಸಾಧ್ಯತೆ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಆನೇಕಲ್ನ ಪ್ರತಿನಿಧಿ ನವೀನ್ ಶೆಟ್ಟಿ ಈಗ ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ದರ್ಶನ್ ದಿನಚರಿ ಎಲ್ಲ ಹೇಗಿದೆ, ಮತ್ತೆ ಇವತ್ತು ಅವರನ್ನ ಯಾರು ಬಂದು ಭೇಟಿ ಆಗ್ತಾರೆ, ಹಾಗೆ ಹೇಗಿದ್ದಾರೆ ಅವರು? ಮಾನಸಿಕವಾಗಿ ಕುಗ್ಗಿದ್ದಾರಂತೆ. ರಂಜಿತ್, ಈಗಾಗಲೇ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಮತ್ತೆ ಅವರ ಸಂಪೂರ್ಣ ಟೀಮ್ ಏನಿದೆ, ಇದರಲ್ಲಿ ಕೆಲವರನ್ನ ಈಗ 4 ಜನರನ್ನ ತುಮಕೂರಿಗೆ ಶಿಫ್ಟ್ ಮಾಡಿದಂತೆ ಉಳಿದರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ದರ್ಶನ್ ಅವರು ಪ್ರಾರಂಭದಲ್ಲಿ ಬಂದಾಗ ಒಂದಷ್ಟು ದಿನ ಸಾಕಷ್ಟು ಕುಗ್ಗಿ ಹೋಗಿದ್ರು. ಹೊರಗಡೆಯ ಐಷಾರಾಮಿ ಲೈಫು ಇದಕ್ಕೆಲ್ಲದಕ್ಕೂ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದಾದ ಬಳಿಕ ಅವರ ಪತ್ನಿ ಮತ್ತು ಮಗ ಬಂದು ಹೋದ ನಂತರ ಏನೋ ವಿನೀತ್ ಜೊತೆ ಸಾಕಷ್ಟು ಅವರು ಒಂದಷ್ಟು ಒಡನಾಟವನ್ನ ಹೊಂದಿರುವ ಹಿನ್ನೆಲೆ ಮಗನ ಜೊತೆ ಸಾಕಷ್ಟು ಮುದ್ದಾಟವನ್ನು ಮಾಡಿದ್ರು. ಅದಾದ ಬಳಿಕ ಒಂದಷ್ಟು ಯಾರು ಬೇರೆಯವ್ರನ್ನ ಮನೆಯವ್ರನ್ನ ಹೊರತುಪಡಿಸಿ ಬೇರೆಯವ್ರು ಯಾರು ಕೂಡ ಜೈಲಿಗೆ ಬರೋದು ಬೇಡ, ಅವಕಾಶ ಕಲ್ಪಿಸಿಕೊಡೋದು ಬೇಡ ಅಂತ ಹೇಳಿ ಜೈಲಿನ ಸಿಬ್ಬಂದಿಗೂ ಕೂಡ ಹೇಳಿದ್ರು. ನಿನ್ನೆ ಅವರ ತಾಯಿ ಮೀನಾ ತೂಗುದೀಪ್ ಅವರು ಬರ್ತಾರೆ ಅನ್ನೋ ಮಾಹಿತಿ ಇತ್ತು. ನಿನ್ನೆ ಬರಲಿಲ್ಲ, ಆದ್ರೆ ಇವತ್ತು ಬರುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಅವರ ಸಹೋದರ ಕೂಡ ಬರ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು. ಆದ್ರೆ ಜೈಲಿನಲ್ಲಿ ತಡರಾತ್ರಿಯವರೆಗೂ ಕೂಡ ದರ್ಶನ್ ನಿದ್ದೆ ಮಾಡದೆ ಚಡಪಡಿಸುವ ಒಂದಷ್ಟು ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಯಾಕಂತ ಹೇಳಿದ್ರೆ ಆ ಜೈಲಿನ ಒಳಭಾಗದ ಏನು 4 ಗೋಡೆಯ ಮಧ್ಯದಲ್ಲಿ ಈಗ ಇರಬೇಕಾದ ಪರಿಸ್ಥಿತಿ ಇರುವಂತದ್ದು. ಜೊತೆಗೆ ಒಂದಿಬ್ರು ಇದ್ರು ಸಹ ಅವ್ರು 3 ಜನ ಉಳಿದ ಆರೋಪಿಗಳಿದ್ರು. ಅವ್ರ ಜೊತೆ ಅಷ್ಟೊಂದು ಹೊಂದಾಣಿಕೆ, ಜೊತೆ ಪ್ರತಿದಿನ ಬೇರೆ ಬೇರೆ ಹೊರಗಡೆ ಸಿನಿಮಾ ಲೈಫ್ ಅಲ್ಲಿ ಇದ್ದಂತವ್ರು ಈಗ ಏಕಾಏಕಿ ಅವರ ಜೊತೆ ಹೊಂದಾಣಿಕೊಳ್ಳದೆ ಮೌನಕ್ಕೆ ಜಾರುವ ಪರಿಸ್ಥಿತಿ ದರ್ಶನ್ಗೆ ನಿರ್ಮಾಣ ಆಗಿದೆ. ಜೊತೆಗೆ ಈಗಾಗಲೇ ಆ ಜೈಲಿನ ಊಟ ಪ್ರತಿದಿನವೂ ಕೂಡ ಅದೇ ಮೆನು ರೊಟೇನ್ ಆಗೋದ್ರಿಂದಾಗಿ ಪ್ರತಿದಿನ ಅನ್ನ ಸಾರು ತಿಂದು ಅದೆಷ್ಟು ಐಷಾರಾಮಿ ಜೀವನದಲ್ಲಿ ಇರ್ತಾ ಇದ್ರು ಅಂತ ಹೇಳಿದ್ರೆ ಅದೆಲ್ಲದಕ್ಕೂ ಹೊಂದಿಕೊಳ್ಳೋದು ದರ್ಶನ್ಗೆ ಸ್ವಲ್ಪ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನವೀನ್. ಕುಡಿದ ಮತ್ತಿನಲ್ಲಿ ಸಿಕ್ಕ ಕಾರುಗಳ ಗಾಜನ್ನ ಪುಡಿ ಮಾಡಿರುವಂತ ಘಟನೆ ಬ್ಯಾಟರಾಯನಪುರ ರಸ್ತೆಯಲ್ಲಿ ನಡೆದಿದೆ. ಸುಮಾರು 8 ಕಾರುಗಳ ಗ್ಲಾಸನ್ನ ಪುಡಿ ಮಾಡಿದ್ದಾನೆ ಹುಡುಕ. ಕುಡಿದ ಮತ್ತಿನಲ್ಲಿ ಯುವಕ ಪುಂಡಾಟವನ್ನ ಮಾಡಿರೋದು ಬೆಂಗಳೂರಿನಲ್ಲಿ. ಮದಿರೆ ಕಿಕ್ನಲ್ಲಿ 8 ವಾಹನಗಳ ಗ್ಲಾಸ್ ಪೀಸ್ ಆಗಿದೆ. ಬ್ಯಾಟರಾಯನಪುರ ಮುಖ್ಯ ರಸ್ತೆಯಲ್ಲಿ ಆಗಿರುವಂತ ಘಟನೆ ಇದು. ಸಿಕ್ಕ ವಾಹನಗಳ ಕಾರಿನ ಗಾಜುನ ಎಲ್ಲವನ್ನ ಪುಡಿ ಮಾಡಿದ್ದಾನೆ. ಡ್ಯಾಶ್ ಬೋರ್ಡು, ಹ್ಯಾಂಡ್ ಬ್ರೇಕ್ ತೆಗೆದು ಕಾರನ್ನ ಕಳವು ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾನೆ. ಕುಡಿದ ಮತ್ತಿನಲ್ಲಾಗಿರುವಂತ ಘಟನೆ ಇದು. ಸುಮಾರು 8 ಕಾರುಗಳ ಗ್ಲಾಸ್ ಅನ್ನ ಪುಡಿ ಮಾಡಿದ್ದಾನೆ. ಹಾಗೆ ಹ್ಯಾಂಡ್ ಬ್ರೇಕ್ ಅನ್ನ ತೆಗೆದು ಕಾರನ್ನು ಕೂಡ ಕಳವು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ.